ಸ್ಕ್ವಿಡ್ ಗೇಮ್ ಸೀಸನ್ 3 ಫೈನಲ್ ಆಗಿ ರಿಲೀಸ್ ಆಗೋಯ್ತು. ನಾವು ಅನ್ಕೊಂಡಂಗೆ ಗಟ್ ಪಂಚ್ ಎಮೋಷನಲ್ ಸೀಸನ್ ಆಗಿ ಮೂಡಿ ಬಂದಿದೆ. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುವ ಎಲ್ಲಾ ಸ್ಪರ್ಧಿಗಳ ರೈಟಿಂಗ್ ಅಲ್ಟಿಮೇಟ್ ಆಗಿ ಬರ್ದಿದ್ದಾರೆ. ಟೋಟಲ್ 3 ವ್ಯತ್ಯಾಸ ಗೇಮ್ ನ ತೋರಿಸಿದ್ದಾರೆ. ಮೊದಲನೇ ಗೇಮ್ ಹೈಡ್ ಅಂಡ್ ಸಿಕ್. ಇನ್ಮೇಲೆ ಹೈಡ್ ಅಂಡ್ ಸಿಕ್ ಗೇಮ್ ನ ಆಡ್ಲೇಬಾರ್ದು ಅನ್ನೋ ತರ ಭಯಂಕರವಾಗಿ ತಗೊಂಡು ಹೋಗಿದ್ದಾರೆ. ಯಾರು ಅನ್ಕೊಳ್ದೆ ಇರೋ ಟೈಮ್ ಅಲ್ಲಿ ತುಂಬಾ ಜನರ ಫೇವರೇಟ್ ಕ್ಯಾರೆಕ್ಟರ್ ಸಾಯೋ ತರ ಬರ್ದಿದ್ದಾರೆ. ಯಾಕ್ರೋ ನೆಕ್ಸ್ಟ್ ಜಂಪ್ ದ ರೋಪ್. ತುಂಬಾ ಪಾರ್ಟಿಸಿಪೆಂಟ್ ನ ತಗೊಂಡ್ ಬಂದ್ಬಿಟ್ಟಿದೀವಿ ಅಂತ ಇಷ್ಟು ಜನರ ಕತೆ ಹೇಗೆ ಮುಗಿಸಬೇಕೆಂದು ಕೂತ್ಕೊಂಡು ಯೋಚನೆ ಮಾಡಿರ್ಬೇಕು ಅನ್ಸುತ್ತೆ. ಸಿಂಪಲ್ ಆಗಿದ್ರು ತುಂಬಾ ಜನ ಸತ್ತಿರ್ತಾರೆ. ಮೂರನೇದು ಸ್ಕ್ವಿಡ್ ಗೇಮ್. ಗಾಳಿಯಲ್ಲಿ ನಡೆಯುತ್ತೆ. 5 ಜನರು ಗೆಲ್ಬೋದಿತ್ತು, ಆದ್ರೆ ಮನುಷ್ಯನ ಅತಿ ಆಸೆ ಸುಮ್ನೆ ಬಿಡುತ್ತಾ? 3 ಗೇಮ್ ಪಾರ್ಟಿಸಿಪೆಂಟ್ ಮಾಡಿರುವ ಜನರ ಮನಸ್ಥಿತಿಯನ್ನು ಸೂಪರ್ ಆಗಿ ಬರೆದಿದ್ದಾರೆ. ಜಾಸ್ತಿ ನೀವು ಪ್ಲೇಯರ್ 456 ಗೆ ಕನೆಕ್ಟ್ ಆಗೋದು ಅನ್ಕೋತೀನಿ. ಅದಕ್ಕೂ ಜಾಸ್ತಿ ಪ್ಲೇಯರ್ 120, ಪ್ಲೇಯರ್ 222 ಇವರ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಆಗಿತ್ತು. ಪ್ಲೇಯರ್ಸ್ ರೈಟಿಂಗ್ ಚೆನ್ನಾಗಿದ್ರು. ಈ ಕಡೆ ನಾನು ಅನ್ಕೊಂಡಿದ್ದು ಇಂಹು ಜುನ್ಹು ಇವರಿಬ್ರು ಫೇಸ್ ಆಫ್ ಮಾಡ್ಲಿಲ್ಲ. ಸ್ಕ್ವಿಡ್ ಗೇಮ್ ಎಂಡ್ ನಲ್ಲಿ ತುಂಬಾ ಓಪನ್ ಎಂಡ್ ಇದ್ರು. ಒಂದು ಗಟ್ ಪಂಚ್ ತರ ಹ್ಯಾಪಿನೆಸ್ ಮತ್ತು ಸ್ಯಾಡ್ನೆಸ್ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ಸ್ಕ್ವಿಡ್ ಗೇಮ್ ಮುಕ್ತಾಯ ಮಾಡಿದ್ದಾರೆ ಎಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟಕ್ಕೆ ಸ್ಕ್ವಿಡ್ ಗೇಮ್ ಮುಗೀತು ಅನ್ಕೋಬೇಡಿ, ಯಾಕಂದ್ರೆ ಸ್ಕ್ವಿಡ್ ಗೇಮ್ ಸೀಸನ್ 4 ಅಡಿಪಾಯ ಹಾಕಿ ಹೋಗಿದ್ದಾರೆ. ಅಮೆರಿಕಾದಲ್ಲಿ ನಡೆಯುತ್ತೆ. ನಮ್ಮ ಹೆಲ ಅಕ್ಕ ಕೇಟ್ ಬ್ಲಾಂಚೆಟ್ ನ ಇಳಿಸಿದ್ದಾರೆ. ದೊಡ್ಡ ದೊಡ್ಡ ಕ್ಯಾಸ್ಟಿಂಗ್ ಜೊತೆಗೆ ಸ್ಕ್ವಿಡ್ ಗೇಮ್ ಅಮೆರಿಕಾ ವರ್ಷನ್ ಬರುತ್ತೆ ಅನ್ಕೋತೀನಿ. ಇಂಟ್ರೆಸ್ಟಿಂಗ್ ಆಗಿ ಒಂದು ಎಮೋಷನಲ್ ರೋಲರ್ ಕೋಸ್ಟರ್ ನೇ ಸ್ಕ್ವಿಡ್ ಗೇಮ್ ಸೀಸನ್ 3 ಎಷ್ಟು ಜನರಿಗೆ ಅನಿಸಿತು? ನಿಮ್ಮ ಹೈಪ್ ನ ಸ್ಯಾಟಿಸ್ಫೈಡ್ ಮಾಡ್ತಾ ಕಮೆಂಟ್ ಮಾಡಿ.